ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಹಾಗೆಯೇ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಏಕೆಂದರೆ ಯುಗಾದಿ ಹಬ್ಬ ಕೂಡ ಹತ್ರದಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಕ್ಲೀನಿಂಗು ಅದು ಇದು ಅಂತ ಸ್ವಲ್ಪ ಲೇಟಾಗಿ ನನ್ನ ವೀಡಿಯೋನ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು. 4-5 ಡೇಸ್ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಕ್ಷಮಿಸಿ, ಯಾರೋ ಬೇಜಾರು ಮಾಡ್ಕೋಬೇಡಿ. ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತು. ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಕೆಲಸಗಳು ತುಂಬಾ ಇರುತ್ತೆ. ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಹಾಗೆಯೇ ಅದ್ರ ಜೊತೆ ವರ್ಷದೊಡ್ಡು ಕೂಡ ಆಯಿತು. ಇನ್ನು ಮಕ್ಕಳ ಎಕ್ಸಾಮ್ ಕೂಡ ಮುಗೀತು. ಆ ಖುಷೀಲಿ ಒಂದು ರೌಂಡು ಆ ಕಡೆ ಈ ಕಡೆ ಓಡಾಡಿದ್ದೇ ಆಯಿತು. ಹಾಗಾಗಿ ಸ್ವಲ್ಪ ನಾನು ವಿಡಿಯೋ ಮಾಡೋದನ್ನ ಸ್ವಲ್ಪ ಲೇಟ್ ಮಾಡಿದೆ. ಹಾಗೆಯೇ ನನ್ನ ವೆಯ್ಟ್ ಲಾಸ್ ರೆಸಿಪೀಸು ಮತ್ತು ವೆಯ್ಟ್ ಲಾಸ್ ಜರ್ನಿನ ಕೂಡ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ಮೇಲೆ ಆ ವಿಡಿಯೋನೂ ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತೀನಿ. ಹಾಗೆ ನೀವು ಕೂಡ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳೋದನ್ನು ಕೂಡ ನಾನು ಮರ್ತಿದ್ದೆ. ಬಟ್ ನಿಮ್ಮ ಜರ್ನಿ ಹೇಗಿದೆ, ವೆಯ್ಟ್ ಲಾಸ್ ರೆಸಿಪಿ ಯಾವ ರೀತಿ ಮಾಡ್ಕೊಡ್ತಿದ್ದೀರಾ, ಹಾಗೆಯೇ ಎಷ್ಟೆಷ್ಟೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಏಕೆಂದರೆ ನಾನು ಕೂಡ ಆ ಕಮೆಂಟ್ನ ನೋಡಿ ಖುಷಿ ಪಡ್ತೀನಿ. ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅಂದರೆ ನನಗೂ ತುಂಬಾ ಖುಷಿ ಇರುತ್ತೆ. ಹಾಗೆಯೇ ನನಗೂ ಒಂದು ಮೋಟಿವೇಟ್ ಆಗುತ್ತೆ. ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ನಾನು ಕೂಡ ಅಷ್ಟೇ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ರೀತಿ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಹಾಗಾಗಿ ನೀವೆಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಎಲ್ಲ ಕೆಲಸನೂ ಆಯಿತು, ಹಾಗೆ ಹಬ್ಬನೂ ಕೂಡ ಮುಗೀತು. ಇನ್ನು ಅಷ್ಟು ಸ್ವಲ್ಪ ಚಿಕನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಚಿಕನ್ ಗ್ರೇವಿನ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ರೆಸಿಪಿ. ಹಾಗೆಯೇ ಚಿಲ್ಲಿ ಚಿಕನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ರೆಡ್ ಆಗಿ ಈ ರೀತಿ ಒಂದು ಸಲ ಚಿಕನ್ ಗ್ರೇವಿನ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಗ್ರೇವಿ ಕೂಡ ಜಾಸ್ತಿ ರೊಟ್ಟಿಗೆ, ದೋಸೆಗೆ, ಅನ್ನಕ್ಕೆ, ಹಾಗೆಯೇ ಚಪಾತಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ರೆಡ್ ಚಿಕನ್ ಗ್ರೇವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂದರೆ 1 kg ಚಿಕನ್ಗೆ ನಾನಿಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆಯೇ ಧನಿಯಾ ಕಾಳನ್ನೂ ಕೂಡ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೀದೋಗೋ ಥರ ಫ್ರೈ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಡಿ, ಲೈಟಾಗಿ ಕಲರ್ ಬರೋವರೆಗೆ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ನಾನು ಚಕ್ಕೆ, ಒಂದು 4 ಪೀಸ್ ಲವಂಗ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡಿಕೊಂಡು, ಇನ್ನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ವ, ಅದು ಖಾರ ಸಾಕಾಗಲ್ಲ ಆಯಿತಾ. ಅದಕ್ಕೋಸ್ಕರ ಅರ್ಧ ಸ್ಪೂನು ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಧನಿಯಾ ಪೌಡರ್ ಕೂಡ ನಾನು ಧನಿಯಾ ಪೌಡರ್ ಹಾಕೋತಾ ಇಲ್ಲ, ಯಾಕೆಂದರೆ ಧನಿಯಾ ಕಾಳನ್ನ ಮುಂಚೆನೇ ಹಾಕ್ಕೊಂಡಿದ್ದೀನಿ. 3-4 ಸ್ಪೂನು ಧನಿಯಾ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 7-8 ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ. ಏಕೆಂದರೆ ನಮಗೆ ಮೇನ್ ಬ್ಯಾಡಗೆ ಮೆಣಸಿನ್ಕಾಯಿ ಬೇಕು. ಯಾಕೆಂದರೆ ಈ ಗ್ರೇವಿ ಫುಲ್ ರೆಡ್ಡಿಶ್ ಆಗಿ ಬರಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ, ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನಾವು ಚಿಕನ್ ಗ್ರೇವಿಗೆ ಒಂದು ಪ್ಯಾನ್ನ ಇಟ್ಟು ಅದ್ರ ಜೊತೆಗೆ ಆಯಿಲ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಸ್ವಲ್ಪ ಬ್ರೌನಿಷ್ ಆದಮೇಲೆ 1 kg ಚಿಕನ್ನ ಚೆನ್ನಾಗಿ ತೊಳೆದು ಚಿಕನ್ನ ಹಾಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹರಳುಪ್ಪು, 1 ಸ್ಪೂನ್ ಹರಳುಪ್ಪು, ಹಾಗೆಯೇ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಚಿಕನ್ ಎಲ್ಲ ಚೆನ್ನಾಗಿ ಸುಂಡಬೇಕು ಆಯಿತಾ. ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ವ, ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಚಿಕನ್ ಎಲ್ಲ ನೀರೆಲ್ಲ ಸುಂಡಬೇಕು ಆಯಿತಾ. ಅಲ್ಲಿವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ. ಅದೆಲ್ಲ ನೀರೆಲ್ಲ ಸುಂಡಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಡಿ. ಓಕೆನಾ. ಆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಅದು ಬೇಯಿಸುವಾಗಲೇ ಚಿಕನ್ನು ಮೇಲೆ ಎಲ್ಲ ಆಯಿಲ್ ಬಿಡುತ್ತೆ. ಮೇಲೆ ಆಯಿಲ್ ಬಿಟ್ಟಿದೆ ಅಂದರೆ ಚಿಕನ್ ಆಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸೂರಿ ಮೇಥಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ತಿರುಗಿ ಹಾಕಿದ್ರೆ ಚಿಕನ್ ಗ್ರೇವಿನ ಮುಗಿದೋಗುತ್ತೆ. ಚಿಕನ್ ಗ್ರೇವಿ ತುಂಬಾ ಈಸಿ ಮೆಥಡು, ಹಾಗೆಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಗೋಡಂಬಿನೂ ಕೂಡ ರುಬ್ಕೊಂಡು ಆ್ಯಡ್ ಮಾಡ್ಕೋಬೋದು. ಅದ್ರ ಟೇಸ್ಟು ಇನ್ನೂ ಫ್ಲೇವರ್ ಬೇರೆ ರೀತಿ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದ. ಇವೆರಡು ನಿಮ್ಮ ಆಪ್ಷನಲ್, ನೀವು ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ಆ ರೀತಿ ಆಯ್ಕೆ ಮಾಡ್ಕೊಳ್ಳಿ. ಬಟ್ ಈ ಗ್ರೇವಿ ಅಂತೂ ಸಖತ್ತಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿನ ರೈಸ್ಗೂ ಕೂಡ ಹಾಗೆ ಚೆನ್ನಾಗಿರುತ್ತೆ. ಒಂದ್ಸಲ ಇರೋದ್ರಿಂದ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನಮ್ಮ ಡಯಟ್ಗಿಂತೂ ತುಂಬಾ ಒಳ್ಳೆಯದು. ಆಯಿಲ್ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದಿಷ್ಟು ಚಿಕನ್ ಗ್ರೇವಿ.
ಹಾಗೆಯೇ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ವಿಡಿಯೋ ಮಾಡಿ ಮೇಡಮ್ ಯಾಕೆ ಸ್ಟಾಪ್ ಮಾಡಿದ್ದೀರಾ, ತುಂಬ ದಿನ ಆಯಿತು ನಿಮ್ಮ ವಿಡಿಯೋ ನೋಡಿದೆ, ಪ್ಲೀಸ್ ವಿಡಿಯೋ ಮಾಡಿ, ಅದಲ್ಲದೆ ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ, ಹೇಗೆ ಅಂತ ಎಲ್ಲ ಕೇಳ್ತಿದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನನ್ನ ಸಂಬಂಧಿಕರು ಕೇಳೋ ಥರ ನೀವು ಕೂಡ ಅಷ್ಟು ನನ್ನನ್ನು ಕೇಳ್ತಾ ಇದ್ದೀರಾ ಅಂದರೆ ಇದಕ್ಕಿಂತ ಬೇರೆ ಏನೂ ಬೇಕಿಲ್ಲ. ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಲ್ಲ ಅನ್ನೋ ಖುಷಿ ನಿಜವಾಗ್ಲೂ ನನಗಿದೆ. ತುಂಬಾ ಥ್ಯಾಂಕ್ ಯು ನಿಮಗೆ. ಏನಿಲ್ಲ, ಚೆನ್ನಾಗಿದ್ದೀನಿ, ಆರಾಮಾಗೇ ಇದ್ದೀನಿ. ನಾನು ಕೂಡ ಸ್ವಲ್ಪ ವಿಡಿಯೋಸ್ ಮಾಡೋದು ಲೇಟ್ ಆಯಿತು ಅಷ್ಟೇ, ಏಕೆಂದರೆ ಮಧ್ಯೆ ತುಂಬಾ ಫಂಕ್ಷನ್ಸ್ ಬೇರೆ ಬಂತು, ಹಬ್ಬ ಬಂತು. ಅದರ ಹಬ್ಬದ ಕ್ಲಿನಿಕ್ ಎಲ್ಲ ಆಗ್ತಿದ್ದಂಗೆ ಫಂಕ್ಷನ್ನು, ಊರಿಗೆ ಹೋಗೋದು, ಅದು ಇದು ಈ ಥರ ಅಟೆಂಡ್ ಮಾಡೋದೇ ಆಗೋಯ್ತು. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕಡೆ ನನಗೆ ಟೈಮ್ ಕೊಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದನ್ನು ನನ್ನ ಹೆಲ್ತಿ ರೊಟೀನ್ನ ವೀಡಿಯೋಸ್ನ ಮಾಡಿಕೊಂಡು ಅದೆಲ್ಲ ಮಾಡ್ಕೋಬೇಕು ಅಂದರೆ ನಾನು ತಿಂಡಿ ಪ್ರಿಪೇರ್ ಮಾಡುವಾಗ ಪ್ರತಿಯೊಂದು ಫೋನ್ ಇಟ್ಕೊಂಡು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ ಆಯಿತು ನನಗೆ. ಹಾಗಾಗಿ ಆ ಥರ ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ವೀಡಿಯೋಸ್ ಇಲ್ಲದೆ ನಾನು ಹೇಗೆ ಅಪ್ಲೋಡ್ ಮಾಡೋದು, ಹೆಲ್ದಿ ಐಟಮ್ಸ್ ತೋರಿಸ್ದೆ ನಾನು ನಿಮಗೆ, ಯಾವುದನ್ನು ಹೇಳಿದೆ ವೀಡಿಯೋಸ್ ಮಾಡಿ ಹಾಕಿದರೆ ನೀವು ಕೂಡ ನೋಡೋರು ಇಷ್ಟಪಡಲ್ಲ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಅಷ್ಟೇ. ಇನ್ಮೇಲೆ ನಾನು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ಹಾಕ್ತೀನಿ. ಹಾಗೆ ನನ್ನ ವೆಯ್ಟ್ ಲಾಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಬಟ್ ಯಾರನ್ನೂ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ನೋಡಿ ತುಂಬ ಜನ ನೀವೆಲ್ಲ ವೆಯ್ಟ್ ಲಾಸ್ನ ಮಾಡ್ತಾ ಇದ್ದೀರಾ. ಬಟ್ ಎಷ್ಟು ವೆಯ್ಟ್ ಲಾಸ್ನ ಮಾಡ್ಕೊಂಡ್ರಿ, ಇಲ್ಲ ನಾನು ವೀಡಿಯೋ ಸ್ಟಾಪ್ ಮಾಡಿಬಿಡಿ ಅಂತ ನೀವು ಕೂಡ ಡಯಟ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರಾ ಹೇಗೆ, ಅಥವಾ ನನ್ನ ಮೋಟಿವೇಶನ್ ವಿಡಿಯೋನ ನೋಡಿ ನೀವೇನಾದರೂ ಡಯಟ್ ಮಾಡ್ತಾ ಇದ್ರಿ, ಇವಾಗ ನೀವು ವಿಡಿಯೋ ಸ್ಟಾಪ್ ಮಾಡಿಬಿಟ್ರಿ ಸಿಸ್ಟರ್, ಅದಕ್ಕೋಸ್ಕರ ನಾವು ಕೂಡ ಡಯಟ್ನ ಸ್ಟಾಪ್ ಮಾಡಿದ್ದೀನಿ ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದೀರಾ. ಅದು ಯಾವುದೇ ರೀತಿ ನಿಮಗೆ ಅನಿಸಿದ್ರು ಕೂಡ ನೀವು ಇಲ್ಲ ಸ್ಟಾಪ್ ಮಾಡಿದ್ದೀರಾ, ನಿಮ್ಮ ಡಯಟ್ನ ಸ್ಟಾಪ್ ಮಾಡಿದ್ದೀರಾ ಅಂದರೂ ಕೂಡ ನನಗೆ ಕಮೆಂಟ್ ಹಾಕಿ. ಹಾಗೆಯೇ ಸ್ಟಾಪ್ ಮಾಡಿಲ್ಲ ಸಿಸ್ಟರ್, ನಾನು ಹಿಂದಿನ ವಿಡಿಯೋನೇ ಮೋಟಿವೇಶನ್ ವೀಡಿಯೋಸ್ನೇ ನೋಡಿ ನಾನು ಡಯಟ್ನ ಮಾಡ್ತಾ ಇದ್ದೀನಿ, ಮುಂದುವರಿಸ್ತಾ ಇದ್ದೀನಿ, ಇಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನಿಮ್ಮ ವೆಯ್ಟ್ ಲಾಸ್ ಎಷ್ಟು ಮಾಡ್ಕೊಂಡಿದ್ದೀರಾ, ಸ್ಟಾರ್ಟಿಂಗ್ ಎಷ್ಟಿತ್ತು ನಿಮ್ಮ ವೆಯ್ಟು, ಹಾಗೆಯೇ ಇವಾಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಹಾಕಿ. ನನ್ನ ವೀಡಿಯೋಸ್ ಹಾಕೋದು ತುಂಬಾ ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಒಂದಿನ ಬಿಟ್ಟು ಒಂದಿನ ಅಥವಾ ಡೈಲಿ ನನ್ನ ವೀಡಿಯೋಸ್ನ ವೆಯ್ಟ್ ಲಾಸ್ ರೆಸಿಪಿ ಜೊತೆಗೆ ನನ್ನ ವೆಯ್ಟ್ ಲಾಸ್ ನಿಮ್ಮ ವೆಯ್ಟ್ ಲಾಸ್ ಹೇಗಿದೆ ಅನ್ನೋದನ್ನು ತಿಳ್ಕೊತಾ ನನ್ನ ವೀಡಿಯೋಸ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ಇವಾಗ ಸಮ್ಮರ್ ವೆಕೇಷನ್ ಬೇರೆ, ಮಕ್ಕಳಿಗೆಲ್ಲ ತುಂಬ ರಜೆ ಕೊಟ್ಬಿಟ್ಟಿದ್ದಾರೆ, 2 ಮಂತ್ಸ್ ರಜೆ ಬೇರೆ ಸಿಕ್ಬಿಟ್ಟಿದೆ. ಹಾಗಾಗಿ ಮನೇಲೇ ಇರ್ತಾರೆ, ಏನಾದರೂ ತಿನ್ನೋಕ್ಕೆ ಸ್ನ್ಯಾಕ್ಸು ಅದು ಇದು ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಹೊರಗಡೆಯಿಂದ ತಂದುಕೊಟ್ರೆ ಅದು ಹೆಲ್ದಿ ಆಗಿರಲ್ಲ, ಮನೇಲೇ ಮಾಡಿಕೊಡೋಣ ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಕೋಡ್ಬಳೆಯನ್ನು ಮಾಡ್ತಾಯಿದ್ದೆ. ಅದನ್ನು ಸ್ವಲ್ಪ ರೆಸಿಪೀಸ್ನ ನಿಮಗೆ ತಿಳಿಸೋಣ ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಮನೆಯಲ್ಲೇ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದಲ್ಲದೆ ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳು ಇದನ್ನೆಲ್ಲ ಒಂದು 4-5 ಡೇಸ್ಗೆ ಮುಗಿಸ್ಬಿಟ್ರು. ಅದಲ್ಲದೆ ಈ ರೀತಿ ಕೋಡ್ಬಳೆನ ಮಾಡಿಟ್ಕೊಂಡ್ರೆ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡಿಡ್ಬೋದು. ಯಾವುದೇ ರೀತಿ ಅದು ಕೆಟ್ಟು ಹೋಗುತ್ತೆ, ಹಾಳಾಗುತ್ತೆ ಅನ್ನೋ ಡೌಟ್ ಏನೂ ಇರಲ್ಲ. ಹಾಗಾಗಿ ಈ ರೀತಿ ಕೋಡ್ಬಳೆ ಅಥವಾ ಚಕ್ಲಿ, ನಿಪ್ಪಟ್ಟು ಈ ರೀತಿ ಮನೇಲಿ ಮಾಡಿಟ್ಕೊಂಡ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ಏಕೆಂದರೆ ಮನೆಯಲ್ಲೇ ತುಂಬಾ ಆಟ ಆಡ್ತಾರೆ, ಹೊರಗಡೆ ಎಲ್ಲ ಹೋಗಿ ಆಟ ಆಡೋದ್ರಿಂದ ಬೆಳೆಯೋ ಮಕ್ಕಳಿಗೆ ಹಸಿವು ಜಾಸ್ತಿನೇ ಇರುತ್ತೆ. ಹಾಗಾಗಿ ಮನೇಲಿ ಬಂದರೆ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡಮ್ಮ, ಇಲ್ಲ ಬಿಸ್ಕೆಟ್ ಕೊಡು, ಮ್ಯಾಗಿ ಕೊಡು, ಈ ರೀತಿಯೇ ಜಾಸ್ತಿ ಕೇಳ್ತಾರೆ. ಲೇಸ್ ತೆಕ್ಕೊಡು, ಅಂಗಡಿಲಿ ಹೋಗಿ ಏನಾದರೂ ತೆಕ್ಕೊಡು ಬಾ, ಬಿಸ್ಕೆಟ್ ತೆಕ್ಕೊಡು ಅಂತಲೇ ಕೇಳ್ತಾ ಇರ್ತಾರೆ ನನ್ನ ಮಕ್ಕಳು ಹತ್ರಲ್ಲೂ. ಈ ರೀತಿ ನಾನು ಕೋಡ್ಬಳೆ ಮಾಡಿಟ್ರೆ, ಮನೇಲಿ ಏನಾದರೂ ಮಾಡಿಟ್ರೆ, ಚಕ್ಲಿನೋ ಕೋಡ್ಬಳೆನೋ ನಿಪ್ಪಟ್ಟನೋ ಏನಾದರೂ ಒಂದು ಮಾಡಿಟ್ರೆ ಅದು ಯಾವುದನ್ನೂ ಕೇಳಲ್ಲ. ಬರ್ತಿದ್ದಾಗೆ ಆಟ ಆಡಿ ಮನೆಗೆ ಬರ್ತಿದ್ದಾಗೆ ಸ್ನ್ಯಾಕ್ಸು ಅಂತ ಆ ಪ್ಲೇಸ್ಗೆ ಹೋಗಿ ಕೋಡ್ಬಳೆನ ಎಲ್ಲಿಟ್ಟಿರ್ತೀನಿ ಅಲ್ಲಿಗೆ ಹೋಗಿ ತೊಗೊಂಡು ತಿನ್ಕೋತಾರೆ. ಅದಾದಮೇಲೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಇನ್ನು ನೆಕ್ಸ್ಟ್ ಊಟನೇ ಕೇಳೋದವರು. ಅಲ್ಲಿವರೆಗೂ ಬೇರೆ ಯಾವ ಸ್ನ್ಯಾಕ್ಸು, ಮ್ಯಾಗಿ ಮಾಡಿಕೊಡು ಅಥವಾ ಏನಾದರೂ ಮಾಡಿಕೊಡು ಅಂತ ಏನೂ ಕೇಳಲ್ಲ. ಯಾಕೆಂದರೆ ಮನೇಲಿ ಈ ರೀತಿ ಮಾಡಿಡಬೇಕು. ಮಕ್ಕಳಿದ್ದ ಮನೆಯಲ್ಲಿ ಅವ್ರು ಕೇಳೋದು ಕಾಮನು, ಬೆಳೆಯೋ ಮಕ್ಕಳು ಹಸು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಎಲ್ಲನೂ ತಿನ್ನಬೇಕು ಅಂತ ಮಕ್ಕಳಿಗೂ ಕೂಡ ಅನಿಸುತ್ತೆ. ಅದರ ಬದಲು ಬೇರೆ ಎಲ್ಲ ಹೊರಗಡೆ ಫುಡ್ಡು ತಿನ್ನಿಸೋದ್ರ ಬದಲು ಮನೇಲೇ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನಮಗೂ ಕೂಡ ಊಟಕ್ಕೆ ಪ್ರತಿಯೊಂದಕ್ಕೂ ಸ್ನ್ಯಾಕ್ಸ್ಗೆ ಎಲ್ಲ ತಿನ್ನೋಕ್ಕೆ ನಮಗೇ ಅಷ್ಟು ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ವಾ ಹೇಳಿ? ನಮಗೂ ಯೂಸ್ ಆಗುತ್ತೆ, ಮಕ್ಕಳಿಗೂ ಯೂಸ್ ಆಗುತ್ತೆ. ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ, ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಲ್ಲ, ಈ ವಿಡಿಯೋದಲ್ಲಿ ನನಗೆ ಕ್ಲಾರಿಟಿಯಾಗಿ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ ಸಿಸ್ಟರ್, ಅದು ನನಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ಕೋಡ್ಬಳೆ ಮಾಡೋದು
ಹೇಗೆ ಕ್ರಿಸ್ಪಿಯಾಗಿ ಕೋಡ್ಬಳೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಏಕೆಂದರೆ ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಕೋಡ್ಬಳೆನ ಈ ರೀತಿ ಮುರಿದು ಕೈಯಲ್ಲಿ ಹಿಂಗೆ ಮುರಿದು ನೋಡಿದರೆ ಸಾಕು ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಎಷ್ಟು ಕ್ರಿಸ್ಪಿ ಇದೆ ಅನ್ನೋದು ನಮಗೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕೋಡ್ಬಳೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗಿದ್ರೂ ಮನೇಲಿರ್ತೀರಾ, ಫ್ರೀಯಾಗಿರ್ತೀರಾ, ಮಕ್ಳಿಗೆ ಓದಿಸೋದೇನು ಇರಲ್ಲ. ಹಾಗಾಗಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಅದಲ್ಲದೆ ಹೊರಗಡೆ ಯಾರಾದರೂ ರಿಲೇಟಿವ್ಸು ಎಲ್ಲ ಬಂದರೆ ಟೀ ಜೊತೆಗೆ ಸ್ನ್ಯಾಕ್ಸ್ ಅಂತ ಇದನ್ನು ಹಾಕಿ ಕೊಡ್ಬೋದು. ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಈ ರೀತಿ ಕೋಡ್ಬಳೆನ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮಾಡೋವಂತಹ ನನ್ನ ವೀಡಿಯೋಸಲ್ಲಿ ಆದಷ್ಟು ನಾನು ಹೆಲ್ತಿ ರೆಸಿಪೀಸ್ ಜೊತೆಗೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನೀವೆಲ್ಲ ಏನಾದರೂ ಸ್ಟಾಪ್ ಮಾಡಿದರೆ ವೆಯ್ಟ್ ಲಾಸ್ ಜರ್ನಿನ, ಇಲ್ಲ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟೇ ಮಾಡಿಲ್ಲ ಅನ್ನೋರು ನನ್ನ ಜೊತೆ ಜಾಯಿನ್ ಕೂಡ ಆಗ್ಬೋದು. 1 by 1 15 ಡೇಸ್ ಅಥವಾ 20 ಡೇಸ್, 1 ಮಂತ್ ಈ ರೀತಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಏನೆಲ್ಲ ರೆಸಿಪೀಸ್ನ ಮಾಡ್ಕೋತೀನಿ ಅದನ್ನು ನಿಮಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ. ಹಾಗೆಯೇ ಹೇಗೆಲ್ಲ ಎಷ್ಟು ನೀರು ಕುಡಿಬೇಕು, ಹೇಗೆ ವರ್ಕೌಟ್ ಮಾಡಬೇಕು, ಹಾಗೆ ವಾಕ್ ಎಷ್ಟೊತ್ತು ಮಾಡಬೇಕು, ಪ್ರತಿಯೊಂದು ನಾನು ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಂದು ಸ್ಟಾಪ್ ಆಗಿದೆ, ಹಾಗೆಯೇ ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಹಾಗೆಯೇ ಸ್ಟ್ರಕ್ ಆಗಿದೆ ಅನ್ನೋರಿಗೆ ಇನ್ನು ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ನಿಮಗೂ ಮೋಟಿವೇಶನ್ ವಿಡಿಯೋ ಸಿಗ್ತಾ ಇದ್ದರೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಹಠ ಬಂದುಬಿಡುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅನ್ನೋ ಚಾಲೆಂಜಸ್ ನೀವು ಕೂಡ ತಗೋತೀರಾ. ಬಟ್ ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ರೆಸಿಪಿ ಜೊತೆ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ, ಎಲ್ಲರೂ ಹೆಲ್ತಿಯಾಗಿರಿ. ಸಮರ್ ಇದೆ, ಆದಷ್ಟು ನೀರನ್ನ ಕುಡೀರಿ ಅಂತ ಹೇಳ್ತಾ ಟೇಕ್ ಕೇರ್.